ನೀವು ಸಾಹಿತಿಗಳಲ್ಲ, ಸಾಹಿತ್ಯ ಪ್ರಿಯರು ನೀವು. ನಿಜವಾಗಿಯೂ ಸಾಹಿತಿಗಳಿಗೆ ಮಾತ್ರ ಎಂಟ್ರಿ ಕೊಡಬೇಕಾಗಿತ್ತು. ತಪ್ಪೆಲ್ಲ ಆಗ್ಯದ. ಯಾರ್ಯಾರನ್ನೂ ಮೆಂಬರ್ ಮಾಡೋದು ಹೊರನಲ್ಲಿ ಮಾಡೋದು. ಮತ್ತು ಇದು ಸರ್ಕಾರಕ್ಕೆ ಉಳಿಬಾರದು. ದಿನ ಲಂಕೇಶ್ ಅವರಾತು, ನಮ್ಮ ಚಂಪಾ ಅವರಾತು, ಹಿಂದಿನ ಅನೇಕ ಪ್ರಯತ್ನ ಮಾಡ್ಕೊಳ್ಳಿ. ಚಂಪಾ ಅವರು ಪ್ರಭಾವಕ ವಿರುದ್ಧ ಈಸಲಿಕ್ಕೆ ಆಗಲಾರದು ಅವರು ಅದ್ರ ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಟ್ರು ಇತಿಹಾಸದಲ್ಲ. ಚಂಪಾ ಅವರು ಅದು ಲಂಕೇಶ್ ಅವರಾಗಿರ್ಬೋದು, ತೇಜಸ್ವಿ ಅವರಾಗಿರ್ಬೋದು, ಇದನ್ನೆಲ್ಲರೂ ವಿರೋಧ ಮಾಡಿದ್ರು ಅವರು. ಅದಕ್ಕೆ ಸಪೋರ್ಟ್ ಇನ್ನೊಂದು ನಾವು ಮಾಡೋಣಪ್ಪ, ಇನ್ನೊಂದು ಸಾಹಿತ್ಯ ಪರಿಷತ್ ಮಾಡೋಣ ಪ್ರಯತ್ನ ಮಾಡಿದರು. ಆದರೆ ಸಾಹಿತ್ಯ ಪರಿಷತ್ತು ನಿಜವಾಗಿಯೂ ತನ್ನ ಕಾರ್ಯವಂತ ಮಾಡ್ತಾ ಬಂದವ್ರೆ. ನನಗೆ ಇಂಥ ಜನ ಬಂದುಬಿಟ್ರು. ಸಾಹಿತ್ಯ ಪೋಷಕರು ಇದೇ ಕೆಲಸ. ಮಹೇಶ್ ಜೋಶಿ ಅವರು ಏನು ಬರೆದಿದ್ದಾರೆ, ಎಂಥ ಸಾಹಿತ್ಯ ಕೊಟ್ಟಿದ್ದಾರೆ, ಏನು ಇವರು ಹಿಂದೆ ಅನೇಕ ಅಧ್ಯಕ್ಷರು ಸಹಿತ ಯಾವುದೋ ಒಂದು ಪುಸ್ತಕ ಬರೋದು ಸಾಹಿತ್ಯ ಅಂತಲ್ಲ. ಜನಮನವನ್ನು ಗೆಲ್ಲುವಂಥದ್ದಾಗಬೇಕು ಸಾಹಿತ್ಯ. ಮನ ಗೆಲ್ಲುವುದಷ್ಟಲ್ಲ, ಸಮಾಜವನ್ನು ಪರಿವರ್ತನೆ ಮಾಡುವಂಥ ಸಾಹಿತ್ಯ ಬರಬೇಕಾಗಿದೆ. ಇವತ್ತು ನಮಗೆ ಶಿವರಾಮ್ ಕಾರಂತ, ಇನ್ನೊಬ್ಬ ಶಿವರಾಮ್ ಕಾರಂತಲ್ಲಿ ಹುಡ್ತಾ ಇಲ್ಲ, ಇನ್ನೊಬ್ಬ ಕುವೆಂಪು ಹುಡ್ತಾ ಇಲ್ಲ, ಇಲ್ಲೇ ಇನ್ನೊಬ್ರು ದರ ಬಂದರೆ ಬರ್ತಾ ಇಲ್ಲ. ಹಾಗಾದ್ರೆ ಕನ್ಫ್ಯೂಷನ್ ಕೂತಿಲ್ಲ, ನೋಡ್ತಾ ಇದ್ದಾರೆ ಜನ ಎಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ವರ್ಕ್ ಮಾಡಿರ್ತಾರೆ, ನಿಜವಾದ ಸಾಹಿತ್ಯ ಯಾರು ಅಂಥವ್ರು ಗುರುತಿಸಿ ಮಾತ್ರ ಮೆಂಬರ್ ಮಾಡಬೇಕು. ಅದಕ್ಕೆ ಇಡೀ ನಮ್ಮ ರಾಜ್ಯ ಸರ್ಕಾರ ಅದಕ್ಕೇನದಪ್ಪ, ನಮ್ಗೆ ಅನೇಕ ಫಂಡ್ ಬರ್ತಿರ್ತಾವೆ. ನಮ್ಮ ಟ್ಯಾಕ್ಸ್ ತೊಗೊಳ್ತೀವಿ ನಾವು ಜನಸಾಮಾನ್ಯರಿಂದ. ಆ ದುಡ್ಡಿನಿಂದ ಅವೆಲ್ಲ ಹಿಡಿಯುವಂಥ ವ್ಯವಸ್ಥೆ ಮಾಡಬೇಕು. ಇಂಥ ಮಹೇಶ್ ಜೋಶಿ ಅಂತಹ ಒಂದು ಸರ್ವಾಧಿಕಾರಿ ಮನೋವೃತ್ತಿಯ ಸಾಹಿತ್ಯ ಎಲ್ಲದ ಅಂತ ಹೇಳಬೇಕಾಗಿದೆ. ಇವತ್ತು ಅಂಥ ವ್ಯಕ್ತಿಗಳು ಇವತ್ತು ಅಲ್ಲಿ ಸೇರಲೇಬಾರದು. ಇನ್ನುಳಿದು ಯಾವುದೇ ಇಲ್ಲ. ಲೆಫ್ಟ್ ವಿಂಗ್ ಇರಲಿ, ರೈಟ್ ವಿಂಗ್ ಇರಲಿ, ಇಲ್ಲಿ ಮೇನ್ ಬೇಸಿಕ್ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದ್ರೆ ಆ ಕವಿ ಸಾಹಿತಿ ವಿಮರ್ಶೆ ಬೇಡನಪ್ಪ ಅನ್ನೋಷ್ಟು ಮಟ್ಟಿಗೆ ಆಗ್ತದೆ. ಆದರೂ ಅವ್ರಿಗೆ ಯಾಕೆಂದರೆ ವಿಮರ್ಶೆ ಕ್ರಿಯೇಟಿವಿಟಿನ ಅದು ಒಂದು ವಸ್ತುವನ್ನು ನೋಡಿ ಅದ್ರ ಮೇಲೆ ಕ್ರಿಯೇಟಿವ್ ಆಗಿ ಬರೀಬೇಕಾಗ್ತದೆ. ಅದನ್ನು ಅದು ಯಾವ ಜನ ಹೇಗೆ ತಿಳ್ಕೊಂಬಿಡೋದು ಅಷ್ಟೇ ಅಲ್ಲ. ಅದಕ್ಕೆ ಹೇಳಿದ್ರೆ ಕಾಂತಾ ಸಮೇತ ಸಾಹಿತ್ಯ ಅಂದರೆ, ಕಾಂತ ಅಂದ್ರೆ ಪ್ರೀತಿಯ ವ್ಯಕ್ತಿ, ಹೆಂಡತಿ ಅನ್ಬೋದು, ಅಥವಾ ಪ್ರೇತಮೆ ಅನ್ನಬೋದು, ಪ್ರೇಕರ್ ಅನ್ನಬೋದು. ಹಾಗೂ ಮನಸ್ಸು ಬದಲಾವಣೆ ಮಾಡುವಂಥದ್ದು, ಪರಿವರ್ತನೆ ಮಾಡುವಂಥದ್ದು ಇಂಥ ಸಾಹಿತ್ಯ ಬರ್ತಾ ಇದೆಯಲ್ರಿ. ನಾವು ನೀವು ಕೂತು ವಿಚಾರ ಮಾಡಬೇಕಾದ್ರೆ ಇದು ಮುಖ್ಯ ಪ್ರಶ್ನೆ ಸಾಹಿತ್ಯ ಪರಿಷತ್ತಿಗೂ ಅದ. ಅದಕ್ಕಾಗಿ ಸಹಾಯ ಮಾಡೋರನ್ನ, ಪೋಷಕರನ್ನು ಇದರೊಳಗೆ ಹೊರಗಿಡ್ರವ್ರನ್ನ. ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯಾರಪ್ಪ ಅಂದ್ರೆ ಪ್ಯೂವರ್ ಸಾಹಿತ್ಯ ಯಾರಿದ್ದಾರೆ, ಅದಕ್ಕೊಂದು ಬಾಡಿ ನಿರ್ಮಾಣ ಮಾಡಿರಿ. ಬಾಡಿ ಇಲ್ಲ, ಅದೆಲ್ಲ ಸಾಹಿತ್ಯಗಳು ಬಾಡಿ ಮಾಡಲಿ. ಅವ್ರಿಗೆ ಗೊತ್ತಿರ್ತದೆ ಯಾವ ಸಾಹಿತ್ಯ ಹೌದು ಅಲ್ಲೋ ಅಂತೇಳಿ. ಅನ್ನ ಆಗಿದ್ರು ಭಾಳ ಬೇಕಾಗಿಲ್ಲ. ಇಂಥ ಜನ ಬಂದು ಇವತ್ತು ಮಹೇಶ್ ಜೋಶಿ ಅಂತ ಅವ್ರು ಮತ್ತೆ ಯಾರೋ ಬಂದ